ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ರಿಗೂ ಸ್ವಾಗತ. ನಾವು ಇವತ್ತು ಹಿಂದೂ ಪೇಪರ್ ಫೆಬ್ರವರಿ 10, 2024 ಹಿಂದೂ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಶುರು ಮಾಡೋಣ. ಇವತ್ತೇನು ತುಂಬ ಏನಂತ ಹೇಳ್ಕೊಳೋ ಅಂತ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನು ಇಲ್ಲ ನ್ಯೂಸ್ ಪೇಪರಲ್ಲಿ, ಆದರೂ ಸ್ಟಿಲ್ ಕೆಲವೊಂದೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲಾದರೂ ಕೇಳೋ ಚಾನ್ಸಸ್ ಇದೆ. ಏನಂದರೆ ಇದು ನೋಡಿ, ಇದು ನಮ್ಮ GS2ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆ್ಯಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅಂತ ಏನಿದೆಯಲ್ಲ, ಆ ಒಂದು ನಿಟ್ಟಿನಲ್ಲಿ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ, ರಿಲೆವೆಂಟ್ ಆಗುತ್ತೆ. ದ ಡಿಕ್ಲೈನ್ ಆಫ್ ಅಮೆರಿಕಾಸ್ ಲೀಡರ್ಶಿಪ್, ಅಂದರೆ ಅಮೆರಿಕಾದ ಲೀಡರ್ಶಿಪ್ ಡಿಕ್ಲೈನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ವಾಷಿಂಗ್ಟನ್ ಇಸ್ ಫಾಲೋಯಿಂಗ್ ಟು ಯೂಸ್ ಇಟ್ಸ್ ಲೆವರೇಜ್ ಇನ್ ದ ಅಂದರೆ ವಾಷಿಂಗ್ಟನ್ ಅಂದರೆ ಅಮೆರಿಕಾ ಅವರ ಒಂದು ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಅಲ್ಲಿ ಅವರ ಒಂದು ಸ್ಥಾನನ ಲೆವರೇಜ್ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದನ್ನ ಯಾವ ಮುಖಾಂತರ ಹೇಳಿದ್ದಾರೆ, ಅದರ ಎವಿಡೆನ್ಸ್ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇದು ನೋಡಿ, ಮೊದಲು ಫಸ್ಟ್ ಅವ್ರೇನು ಹೇಳ್ತಾರೆ ಅಂದರೆ, ದೇರ್ ಆರ್ ಚಾಲೆಂಜಸ್ ಟು US ಗ್ಲೋಬಲ್ ಇನ್ಫ್ಲೂಯೆನ್ಸ್, ಸೈಟಿಂಗ್ ಇಂಟರ್ನಲ್ ಡಿವಿಷನ್ಸ್, ಕನ್ಸರ್ನ್ಸ್ ಅಬೌಟ್ ಡಿಸ್ಫಂಕ್ಷನ್, ಎಕನಾಮಿಕ್ ರಿಯಾಲಿಟೀಸ್ ಅಂಡ್ ದ ರೈಸ್ ಆಫ್ ಚೈನಾ ಅಂಡ್ ರಷ್ಯಾ. ಈ ಇಷ್ಟರ ಆಧಾರಿತದ ಮೇಲೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಅಮೆರಿಕಾದು ಇನ್ಫ್ಲೂಯೆನ್ಸ್ ಕಮ್ಮಿ ಆಗ್ತಾ ಇದೆ ಗ್ಲೋಬಲ್ ಪಾಲಿಟಿಕ್ಸ್ ಅಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದಕ್ಕೆ ಅವರು ನೀಡ್ ಫಾರ್ ಇಂಡಿಯಾ ಟು ನ್ಯಾವಿಗೇಟ್ ಜಿಯೋ ಪೊಲಿಟಿಕಲ್ ಶಿಫ್ಟ್ಸ್ ವೈಲ್ ಫಾಸ್ಟರಿಂಗ್ ಎ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ವಿತ್ US ಅನ್ನೋದ್ರ ಒಂದನ್ನು ಹೇಳ್ತಿದ್ದಾರೆ. ಅಂದರೆ ಇಂಡಿಯಾ ಈ ನಿಟ್ಟಿನಲ್ಲಿ ಈ ಒಂದು ಇದರಲ್ಲಿ ಇಂಡಿಯಾ ಏನು ಮಾಡಬೇಕು, ಒಂದು ಜಿಯೋ ಪೊಲಿಟಿಕಲ್ ಶಿಫ್ಟನ್ನು ಇದನ್ನು ಮಾಡಬೇಕು, ಮತ್ತು US ಜೊತೆ ಒಂದು ಸ್ಟ್ರಾಟಜಿಕ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದು ಯಾವ ಥರ ಹೆಂಗೆ ಏನಂತ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅವ್ರು ಏನು ಹೇಳಿದ್ದಾರೆ, ಮೊದಲನೇದ್ರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಮೆರಿಕನ್ ಸ್ಟ್ರೆಂತ್ಸು ಮತ್ತು ಕಾಂಟ್ರಾಡಿಕ್ಟರಿ ವ್ಯೂಸ್. ಅಮೆರಿಕದ ಸ್ಟ್ರೆಂತ್ ಏನಂದರೆ, ಫಸ್ಟ್ ಆಫ್ ಆಲ್ ಮಿಲಿಟ್ರಿ, ಅಮೆರಿಕದ ಸ್ಟ್ರೆಂತ್ ಮಿಲಿಟ್ರಿ, ಮತ್ತು ಅವ್ರದ್ದು ಗ್ಲೋಬಲ್ ಫಿನಾನ್ಷಿಯಲ್ ಇನ್ಫ್ಲೂಯೆನ್ಸ್, ಅಂದರೆ ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಒಂದು ಇದನ್ನು, ಅಂದರೆ ಈಗ IT ಕಂಪನೀಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಈ ಥರದ್ದೆಲ್ಲ ಅಮೆರಿಕಾದ ಜಾಸ್ತಿ ಇದೆ. ಮತ್ತು ಅವರ ಮಿಲಿಟರಿ ಪವರ್, ಇಟ್ ಇಸ್ ದ ಲಾರ್ಜೆಸ್ಟ್ ಮಿಲಿಟರಿ ಪವರ್ ಇನ್ ದ ವರ್ಲ್ಡ್. ಅದಾದ್ಮೇಲೆ ಟೆಕ್ನಾಲಜಿಕಲ್ ಲೀಡರ್ಶಿಪ್, ಅವರ ಟೆಕ್ನಾಲಜಿಯಲ್ಲಿ ತುಂಬ ಮುಂದಿದ್ದಾರೆ. ಆಮೇಲೆ ಅದಕ್ಕೆ ಪ್ರೋ ಅಮೆರಿಕನ್ ಲಾಬಿನವ್ರು ಏನು ಹೇಳ್ತಾರೆ, ನಾವು US ಜೊತೆ ಕ್ಲೋಸರ್ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರೋ ಅಮೆರಿಕನ್ ಲಾಬಿಗಳು ಹೇಳ್ತಾರೆ. ಅದೇ ಕ್ರಿಟಿಕ್ಸ್ ಏನು ಹೇಳ್ತಾರೆ ಅಂತಂದರೆ, ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕ್ರಿಟಿಕ್ಸ್ ಏನಕ್ಕೆ ಹೇಳ್ತಾರೆ ಅಂತಂದರೆ, ದೇರ್ ಇಸ್ ಚಾಲೆಂಜಸ್ ಟು ಡೆಮೋಕ್ರಸಿಗೆ ಒಂದು ಚಾಲೆಂಜ್ ಬಂದಿದೆ. ಎಲ್ಲ ಕಡೆ ಅಥಾರಿಟೇರಿಯನ್ ಗೌರ್ಮೆಂಟ್ಸ್ ಬರ್ತಾ ಇದೆ. ಸೊ US ಇಟ್ ಇಸ್ ಅನ್ ಡೆಮೋಕ್ರೆಟಿಕ್ ನೇಷನ್, ಸೊ ಬೇಡ ಅಂತ ಅಂದ್ಬಿಟ್ಟು ಅದು ಕ್ರಿಟಿಸೈಸರ್ಸ್ ಹೇಳ್ತಾರೆ. US ಜೊತೆ ಅಂತ ಒಂದು ಸ್ಟ್ರಾಟಜಿಕ್ ರಿಲೇಷನ್ಶಿಪ್ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ಶಿಫ್ಟಿಂಗ್ ಬ್ಯಾಲೆನ್ಸ್ ಆಫ್ ಪವರ್ ಅವೇ ಫ್ರಮ್ ದ ವೆಸ್ಟರ್ನ್ ವ್ಯಾಲ್ಯೂಸ್. ಅಂದರೆ ಬ್ಯಾಲೆನ್ಸ್ ಆಫ್ ಪವರ್ ಏನಿದೆಯಲ್ಲ, ಅಂದರೆ ವೆಸ್ಟರ್ನ್ ವ್ಯಾಲ್ಯೂಸ್ ಅಂದರೆ ಮೂಲತಃ ಏನು ಲಿಬ್ರಲಿಸಮು, ಕ್ಯಾಪಿಟಲಿಸಮು ಇಂಥದ್ರಿಂದ ದೂರ ಉಳಿತಾ ಇದ್ದಾರೆ. ಈಗ ಎಲ್ಲ ದೇಶದವರು ಅವ್ರವ್ರದೇ ಆದ ಒಂದು ಸ್ವಂತ ಇದನ್ನ ಐಡಿಯಾಲಜಿನ ಹುಟ್ಟಾಕೋತಾ ಇದ್ದಾರೆ. ಆಮೇಲೆ ಈಗ ಡಾಲರ್ದು ಡಾಮಿನೆನ್ಸ್ ಕೂಡ ಕಮ್ಮಿ ಆಗ್ತಾ ಇದೆ. ಅವ್ರವ್ರ ಪರ್ಟಿಕ್ಯುಲರ್ ದೇಶಗಳ ಮಧ್ಯೆ ಅವ್ರವ್ರದೇ ಕರೆನ್ಸಿಗಳನ್ನ ಸ್ವಾಪ್ ಮಾಡಿಕೊಂಡು ಸ್ವಿಫ್ಟ್ ಅನ್ನೋ ಮೆಕ್ಯಾನಿಸಮ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕರೆನ್ಸಿನ ಇದನ್ನ ಮಾಡ್ತಾರೆ, ಡಾಲರ್ನ ಒಂದು ಮಹತ್ವನ ಕಮ್ಮಿ ಮಾಡ್ತಾ ಇದ್ದಾರೆ. ಈ ಥರದೊಂದು ಬ್ಯಾಲೆನ್ಸ್ ಆಫ್ ಪವರ್ ವೆಸ್ಟರ್ನ್ ವ್ಯಾಲ್ಯೂಸಿಂದ ದೂರ ಆಗ್ತಾ ಇದೆ. ಸೊ ಅದಕ್ಕೆ ಇದು ಕ್ರಿಟಿಸೈಸಸ್ ಅಂತಾರೆ, ಬೇಡ US-ನ ಅಷ್ಟೊಂದು ಇದನ್ನ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಆಥರು ಎಕನಾಮಿಕ್ ರಿಯಾಲಿಟೀಸ್ ಮತ್ತೆ ಚೈನಾಸ್ ರೈಸ್ ಬಗ್ಗೆ ಏನು ಮಾತಾಡ್ತಾರೆ ಅಂತಂದರೆ, ಚೈನಾದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಏನಿದೆಯಲ್ಲ, ಅಂದರೆ ಒಂದು ವಸ್ತುನ ಖರೀದಿ ಮಾಡುವಂಥ ಒಂದು ಶಕ್ತಿ ಚೈನಾದ ಹತ್ರ ಇವತ್ತು ಜಾಸ್ತಿ ಇದೆ US ಕಂಪೇರ್ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ. ಅದು ಅಮೆರಿಕಾಗೆ ಚಾಲೆಂಜ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಅಮೆರಿಕಾದಲ್ಲೇ ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್, ಅದು ಯಾವುದೇ ಥರ ಇಲ್ಲಿಗಲ್ ಇಮಿಗ್ರೇಷನ್ ಜಾಸ್ತಿ ಆಗಿದೆ ಅಲ್ಲಿ ಅಮೆರಿಕಾದಲ್ಲಿ, ಅವ್ರದ್ದು ಡೆಫಿಸಿಟ್ಸ್ ಜಾಸ್ತಿ ಆಗ್ತಾ ಇದೆ, ರೂಲ್ ಆಫ್ ಲಾ ಅಷ್ಟೊಂದು ಇತ್ತೀಚೆಗೆ ಅವರು ಮೇಂಟೈನ್ ಮಾಡ್ತಾ ಇಲ್ಲ, ಎಜುಕೇಷನ್ನು, ಪಬ್ಲಿಕ್ ಹೆಲ್ತು, ನ್ಯೂ ಟೆಕ್ನಾಲಜಿ ಇದೆಲ್ಲ ಅಲ್ಲಿ ಕಮ್ಮಿ ಆಗಿದೆ. ಸೊ ಅವರದಲ್ಲೇ ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಅದಾದಮೇಲೆ ಎವಲ್ಯೂಷನ್ ಆಫ್ ದ ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಸಿಸ್ಟಮ್, ಅಂದರೆ World War II ಏನು ಮಹಾಯುದ್ಧ ಏನು ನಡೀತಲ್ಲ, ಅದಾದಮೇಲೆ ಅಮೆರಿಕಾದವ್ರು ಏನು ಮಾಡಿದ್ರು ಅಂತಂದರೆ, ರೂಲ್ ಬೇಸ್ಡ್ ಆರ್ಡರ್ನ ತೆಗೆದುಬಿಟ್ಟು ಪವರ್ ಬೇಸ್ಡ್ ರೂಲ್ಸ್ನ ತಂದಿದ್ರು. ಅವರು ಇಂಟರ್ನ್ಯಾಷನಲ್ ಸಿಸ್ಟಮ್ನ ಇದನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ಈ ಒಂದು ಅಮೆರಿಕನ್ ವಾರ್ಸ್ ಇನ್ ಅಫ್ಘಾನಿಸ್ತಾನ್ ಮತ್ತು ಇರಾಕು, ಆಮೇಲೆ ಈಗ ಎಲ್ಲ ಕಡೆ ಮಿಲಿಟರಿ ಬೇಸಸ್ಸು ಎಲ್ಲ, ಈಗ ಚೈನಾದವರು ಅಲ್ಲಿ ಬಂದು ಮಿಲಿಟರಿ ಬೇಸ್ನ ಓಪನ್ ಮಾಡ್ತಾರೆ, ಶ್ರೀಲಂಕಾದಲ್ಲಿ ಮಾಡಿದ್ದಾರೆ, ಇಂಡಿಯಾದವರು ಕೂಡ ಮಿಲಿಟರಿ ಬೇಸಸ್ನ, ಹಾಗೆ ಅಮೆರಿಕಾದವ್ರದ್ದು ಮಿಲಿಟರಿ ಬೇಸಸ್ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ಈ ಥರ ಒಂದು ಪವರ್ ಬೇಸ್ಡ್ ಇಂಟರ್ನ್ಯಾಷನಲ್ ಸಿಸ್ಟಮನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಪೋಲರೈಸೇಷನ್ ಅಂಡ್ ಲೆಜಿಟಮಸಿ ಕ್ರೈಸಿಸ್. ಒಂದು ಗ್ಲೋಬಲ್ ಲೆವೆಲಲ್ಲಿ ಒಂದು ಇದು ಬೇಕು, ಲೀಡರ್ಶಿಪ್ಗೆ ಒಂದು ಮಹತ್ವ ಬರಬೇಕು ಅಂತಂದರೆ ಅದಕ್ಕೆ ಲೆಜಿಟಮಸಿ ಅಂದರೆ ಅಧಿಕೃತತೆ ಬೇಕು, ಅಧಿಕೃತವಾಗಿರ್ಬೇಕದು. ಸೊ ಆದರೆ US ಈ ಒಂದು ಗ್ಲೋಬಲ್ ಡಾಮಿನೆನ್ಸ್ ಅಲ್ಲಿ ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೆ. ಸೊ ಹಂಗಾಗಿ ಅವರಿಗೆ ಲೆಜಿಟಮಸಿ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಆಮೇಲೆ US-ನವರು ಕೂಡ ಇದು ಏನಂದರೆ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಇಂದ ಎಲ್ಲ ಹೊರಗಡೆ ಬರ್ತಾ ಇದ್ದಾರೆ. ಅವರು ಪ್ಯಾರಿಸ್ ಕ್ಲೈಮೇಟ್ ಇಂದ ಇದು ಯಾರು ಅವರು ಡೊನಾಲ್ಡ್ ಟ್ರಂಪ್ ಅವರು ಪ್ರೆಸಿಡೆಂಟ್ ಆದಾಗ
ಪ್ಯಾರಿಸ್ ಕ್ಲೈಮೇಟ್ ಇಂದ ಹೊರಗೆ ಬಂದಿದ್ರು. ಆಮೇಲೆ ನಾರ್ತ್ ಅಮೆರಿಕಾದಿಂದ ಅಲ್ಲಿಂದ ಏನು ನಾಫ್ಟಾ ಅಂತ ಒಂದು ಅಗ್ರಿಮೆಂಟ್ ಇತ್ತು ಅದರಿಂದ ಆಚೆ ಬಂದಿದ್ರು. ಸೊ ಈ ತರದ್ ಒಂದು ಇದರಲ್ಲಿ ಗ್ಲೋಬಲ್ ಪೋಲರೈಸೇಷನ್ ಆಗ್ತಾ ಅಂದ್ರೆ ಬೇರೆ ಕಡೆ ಒಂದು ಇದಾಗ್ತಾ ಇದೆ. ಇದ್ರ ಮೇಲೆ US ಮೇಲೆ ನಂಬಿಕೆ ಇದನ್ನ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಶಿಫ್ಟ್ ಇನ್ ಪವರ್ ಡೈನಾಮಿಕ್ಸ್. ಈಗ ಆಲ್ರೆಡಿ ಚೈನಾ ಮತ್ತೆ ರಷ್ಯಾ ಅವರು ಏನ್ ಮಾಡ್ತಾ ಇದ್ದಾರೆ, ಒಟ್ಟುಗೂಡಿ ಅವ್ರದೇ ಆದ ಒಂದು ಐಡಿಯಾಲಜಿನ ಬೆಳೆಸಬೇಕು, ಅವರು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದಾರೆ ಗ್ಲೋಬಲ್ ಅಲ್ಲಿ. ವೆಸ್ಟರ್ನ್ ಲಿಬರಲೈಸೇಷನ್ ಆಗ್ತಾ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ, ಇಟ್ ಇಸ್ ಅ ಕೈಂಡ್ ಆಫ್ ನ್ಯೂ ಇಂಪೀರಿಯಲಿಸಮ್ ಅಂದ್ರೆ ಇಂಪೀರಿಯಲಿಸಮ್ ಅಂದ್ರೆ ಏನು, ನಮ್ಮ ದೇಶಕ್ಕೆ ಏನು ಬ್ರಿಟಿಷರು ಬಂದ್ರಲ್ಲ ಬಿಕಾಸ್ ಆಫ್ ಇಂಪೀರಿಯಲಿಸಮ್ ಪಾಲಿಸಿ, ಈ ಕೊಲನೈಸೇಷನ್ ಅಂತ ಹೇಳ್ತಾರಲ್ಲ ಅದಕ್ಕೆ ಇಂಪೀರಿಯಲಿಸಮ್ ಅಂತ ಇದ್ರು. ಆದ್ರೆ ಈಗ ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ವೆಸ್ಟರ್ನ್ ಲಿಬರಲೈಸಮ್ ಅಂದ್ರೆ ಈ ಫ್ರೀಡಮ್ ಈ ತರದೆಲ್ಲ ಏನ್ US ಮಾತಾಡುತ್ತಲ್ಲ ಇದಕ್ಕೆ ನ್ಯೂ ಇಂಪೀರಿಯಲಿಸಮ್ ಅಂತ ಹೇಳ್ತಾ ಇದ್ದಾರೆ. ಅವರು ಹೊಸದಾಗಿ ಒಂದು ಬೇರೆ ತರದೇ ಒಂದು ಕಬ್ಜಾನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬ್ರಿಕ್ಸ್ ಪಾಲಿಸೀಸ್ ಅವರು ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಇದ್ರ ನಿಟ್ಟಲ್ಲಿ ಬ್ರಿಕ್ಸ್ ನವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಲೋಕಲ್ ಕರೆನ್ಸಿ ಮತ್ತೆ ಡಾಲರ್ನ ಇದನ್ನ ಎಕ್ಸ್ಚೇಂಜ್ ಇದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ರೀಪ್ಲೇಸ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ US ಚೈನಾ ಕಾಂಪಿಟೇಷನ್ ಬಗ್ಗೆನೂ ಆತರ ಮಾತಾಡಿದ್ದಾರೆ. ಆಮೇಲೆ ಅದಕ್ಕೆ ಇಂಡಿಯಾದ ಪೊಸಿಷನ್ ನಾನು ಹೇಳಿದ್ನಲ್ಲ, ಇಂಡಿಯಾದವ್ರು ಏನ್ ಮಾಡ್ಬೇಕು ಈ ನಿಟ್ಟಿನಲ್ಲಿ US ನವ್ರನ್ನ ಕಳ್ಕೋಬಾರ್ದು, US ಅವ್ರ ಜೊತೆ ಇರಬೇಕು, ಅದ್ರ ಜೊತೆಗೆ ಅವರ ಒಂದು ಸ್ಟ್ರಾಟಜಿಕ್ ಬೇರೆ ಬೇರೆ ದೇಶಗಳ ಜೊತೆನೂ ಒಂದು ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆತರು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ರಿಲೆವೆಂಟ್ ಆರ್ಟಿಕಲ್, ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಂದ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಇಂಪಾರ್ಟೆಂಟ್. ಓಕೆ, ಇದನ್ನಿಷ್ಟು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ಎಡಿಟೋರಿಯಲ್, ಬೇರೆ ಎಡಿಟೋರಿಯಲ್ಗಳೆಲ್ಲ ಇವತ್ತು ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಯಾವುದು ರಿಲೆವೆಂಟ್ ಅಂತ ಅನ್ಸಿಲ್ಲ ನನಗೆ. ಓಕೆ, ಹಾಗಾಗಿ ಇಲ್ಲಿ ಬೇರೆ ಕೆಲವು ನ್ಯೂಸ್ಗಳಿತ್ತು, ನೋಡ್ತಾ ಹೋಗೋಣ ಇದನ್ನ. GS2 ಅಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಗೆ ಇದು ರಿಲೆವೆಂಟ್ ಆಗುತ್ತೆ. ಇದೇನಂದ್ರೆ US ಚೈನಾ ಟಸಲ್ ವಾರ್ಶಿಪ್ಸ್ ಇನ್ ಇಂಡಿಯನ್ ಓಷನ್ ಡಾಮಿನೇಟ್ IOC ಕಾನ್ಫರೆನ್ಸ್. ಇದಕ್ಕೆ ಎಲ್ಲರೂ ಕೂಡ ಇದಾಗಿದ್ರು. ನಮ್ಮ ದೇಶದಿಂದ ನಮ್ಮ ಎಕ್ಸ್ಟರ್ನಲ್ ಫಾರಿನ್ ಇದು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆದ ಜೈಶಂಕರ್ ನಾರಾಯಣ್ ಅವರು ಕೂಡ ಅಟೆಂಡ್ ಮಾಡಿದ್ರು. ಒಂದು ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಅಂತ ಒಂದು ನಡೆದಿತ್ತು. ಅಲ್ಲಿಯ ಒಂದು ಇದನ್ನ ಮಾಡ್ತಾರೆ. ಇಲ್ಲಿ ಏನ್ ಚರ್ಚೆ ಆಗಿದೆ ಅಂತಂದ್ರೆ ಶ್ರೀಲಂಕಾದ ಪ್ರೆಸಿಡೆಂಟ್ ಏನ್ ಹೇಳಿದ್ದಾರೆ ಅಂತಂದ್ರೆ ಇಂಡಿಯನ್ ಓಷನ್ ಅಲ್ಲಿ ಒಂದು ತುಂಬಾ ಮಿಲಿಟರೈಸೇಷನ್ ಜಾಸ್ತಿ ಆಗ್ತಾ ಇದೆ, ಪವರ್ ರೈವಲ್ರಿ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಶ್ರೀಲಂಕನ್ ಪ್ರೆಸಿಡೆಂಟ್ ತುಂಬಾನೇ ಒಂದು ಇದನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ರೀಜನಲ್ ಕೋಆಪರೇಷನ್ ಫಾರ್ ಇಂಡಿಯನ್ ಓಷನ್ ರಿಮ್ ನೇಷನ್ಸ್ ಮತ್ತೆ ಲಿಟರಲ್ ಸ್ಟೇಟ್ಸ್ ಕೋಆಪರೇಷನ್ ತುಂಬಾ ಅತ್ಯಗತ್ಯ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ ಕೂಡ ಚಾಲೆಂಜಸ್ ಟು ಇಂಟರ್ನ್ಯಾಷನಲ್ ರೂಲ್ ಆಫ್ ಲಾ. ಚೈನಾ ಏನ್ ಮಾಡ್ತಾ ಇದೆ, ಅದು ಕೆಲವೊಂದೊಂದು ಆಕ್ಷನ್ಸ್ ಅಂದ್ರೆ ಸೌತ್ ಚೈನಾ ಸಿ ಅಲ್ಲಿ ಇಲ್ಲೆಲ್ಲ ಏನ್ ಮಾಡ್ತಾ ಇದೆ, ಅದು ಫ್ರೀ ಆಗಿ ಶಿಪ್ಸ್ ನ ಓಡಾಡಕ್ ಬಿಡ್ತಾ ಇಲ್ಲ. ಹಾಗಾಗಿ ಅದು ಇಟ್ ಇಸ್ ಅ ಚಾಲೆಂಜಿಂಗ್ ಇಂಟರ್ನ್ಯಾಷನಲ್ ರೂಲ್ ಆಫ್ ಲಾ ಅಂತ ನಮ್ಮ ಮಿನಿಸ್ಟರ್ ಹೇಳಿದ್ದಾರೆ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಅದಾದ್ಮೇಲೆ ಇನ್ಕ್ರೀಸಿಂಗ್ ನೇವಲ್ ಪ್ರೆಸೆನ್ಸ್ ಬೈ ಮೇಜರ್ ಕಂಟ್ರೀಸ್ ಅಂತಾನು ಕೂಡ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನಿಮಗೆ ಇಲ್ಲಿ ನಾನು ಹೇಳದ್ನಲ್ಲ, ಏನು ಮಿಲಿಟರೈಸೇಷನ್ ಆಫ್ ದ ಇಂಡಿಯನ್ ಓಷನ್ ಆಗ್ತಾ ಇದೆ ಅಂತಂದ್ರೆ, ಏನು ಮಿಲಿಟರೈಸೇಷನ್ ಆಫ್ ಇಂಡಿಯನ್ ಓಷನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮಿಲಿಟರೈಸೇಷನ್ ಯಾರು ಮಾಡ್ತಾ ಇದ್ದಾರೆ, ಕೀ ಪ್ಲೇಯರ್ಸ್ ಯಾರ್ಯಾರು ಅಂತಂದ್ರೆ US, ಚೈನಾ ಮತ್ತೆ ಇಂಡಿಯಾ, ಇವರು ತುಂಬಾ ಕೀ ಪ್ಲೇಯರ್ಸ್. ಇನ್ನು ರೀಜನಲ್ ಪ್ಲೇಯರ್ಸ್ ಬಂದ್ಬಿಟ್ಟು ಪಾಕಿಸ್ತಾನ, ಇರಾನ್, ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಇವರು ಕೂಡ ಅಲ್ಲಿ ಕೆಲವೊಂದೊಂದು ಮಿಲಿಟರೈಸೇಷನ್ಗೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಮಿಲಿಟರೈಸೇಷನ್ ಅಂತಂದ್ರೆ, ಮೊದಲನೇದು ಜಿಯೋ ಪೊಲಿಟಿಕಲ್ ಕಾಂಪಿಟೇಷನ್, ಅಂದ್ರೆ ಸೂಪರ್ ಪವರ್ ರೈವಲ್ರಿ, ಇಂಡಿಯಾ ಮತ್ತೆ US ಮತ್ತೆ ಚೈನಾ ನಾನ್ ಸೂಪರ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರು ಟ್ರೈ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ರೀಜನಲ್ ಟೆನ್ಷನ್ಸ್ ಏನಂತಂದ್ರೆ ಅವರು US ವೆಸ್ಟ್ನವರು ಇಲ್ಲಿ ಏಷ್ಯಾಗೆ ಬಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದಾರೆ. ಏಷ್ಯಾದಲ್ಲಿ ಇಂಡಿಯಾ ಮತ್ತೆ ಚೈನಾನು ಕೂಡ ಕಾಂಪಿಟೇಷನ್ ಮಾಡ್ತಾ ಇದೆ. ಸೊ ಹಂಗಾಗಿ ರೀಜನಲ್ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ವೈಯಿಂಗ್ ಫಾರ್ ಇನ್ಫ್ಲುಯೆನ್ಸ್ ಅಂತಂದ್ರೆ ಅವರವರ ಒಂದು ಕಾನೂನನ್ನ ಇನ್ಫ್ಲುಯೆನ್ಸ್ ಮಾಡಬೇಕು, ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಕೂಡ ಇದನ್ನ ಟ್ರೈ ಮಾಡ್ತಾ ಇದ್ದಾರೆ. ಇನ್ನು ಎಕನಾಮಿಕ್ ಇಂಟ್ರೆಸ್ಟ್ ಏನಕ್ಕೆ ಅಂತಂದ್ರೆ ಸ್ಟ್ರಾಟಜಿಕ್ ಟ್ರೇಡ್ ರೂಟ್ಸ್ ಏನಿದೆ ಅದನ್ನ ಅವ್ರವ್ರ ಕೈಯಲ್ಲಿ ಕಬ್ಜಾ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಕೂಡ ಇಂಡಿಯನ್ ಓಷನ್ ಅಲ್ಲಿ ಜಾಸ್ತಿ ಮಿಲಿಟರೈಸೇಷನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನ ಎನರ್ಜಿ ರಿಸೋರ್ಸಸ್ ಸುಮಾರು ಸೌತ್ ಚೈನಾ ಸಿಯಲ್ಲಿ ಇನ್ನು ಅನ್ಎಕ್ಸ್ಪ್ಲೋರ್ಡ್ ತುಂಬಾನೇ ಇದು ರಿಸೋರ್ಸಸ್ ಇದೆ. ಇದನ್ನ ನಮ್ದು ನಾವು ಅದನ್ನ ಕಬ್ಜಾ ಮಾಡ್ಕೋಬೇಕು, ಯಾಕೆಂದ್ರೆ ರಿಸೋರ್ಸಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಮ್ಯಾರಿಟೈಮ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಬಗ್ಗೆ ಮಾಡೋದಾದ್ರೆ ಒಂದು ಪೈರಸಿ ಆಗಿರ್ಬೋದು, ಟೆರರಿಸಮು, ಇಲ್ಲಿಗಲ್ ಫಿಶಿಂಗ್ ನೆಸೆಸಿಟಿ ಅಬೌಟ್ ರೆಸ್ಪಾನ್ಸ್, ಇದೆಲ್ಲ ಇಲ್ಲಿ ಮಿಲಿಟರೈಸೇಷನ್ಗೆ ಕಾರಣ ಆಗಿದೆ. ಇದ್ರ ಕನ್ಸರ್ನ್ಸ್ ಏನಪ್ಪಾ ಅಂದ್ರೆ ಎಸ್ಕಲೇಷನ್ ರಿಸ್ಕ್ ಯಾವ ತರ ಆಗುತ್ತೆ ಅಂತಂದ್ರೆ, ಏನೋ ಒಂದು ಮಿಸ್ಕ್ಯಾಲ್ಕುಲೇಷನ್ ಆಗುತ್ತೆ, ಏನೋ ಒಂದು ಮೂನ ಮಾಡಿದ್ದನ್ನ ಇವರು ಇನ್ನೊಂದು ದೇಶದವರು ಮಿಸ್ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ನಾಳೆ ಕಾನ್ಫ್ಲಿಕ್ಟ್ ಆಗಿ ವಾರ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೊಂದು. ಇನ್ನು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಹೇಳ್ತಾ ಇದ್ದಾರೆ. ಈ ತರ ಅಂದ್ರೆ ನಾಳೆ ವಾರ್ ಆಯ್ತು, ಇಲ್ಲ ಅಂತಂದ್ರೆ ರಿಸೋರ್ಸಸ್ ಎಕ್ಸ್ಟ್ರಾಕ್ಷನ್ ಜಾಸ್ತಿ ಆಯ್ತು ಅಂದ್ರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಗುತ್ತೆ. ನಾಳೆ ಓಷನ್ ವಾಟರ್ ರಿಸೋರ್ಸಸ್ಗೂ ಕೂಡ ತುಂಬಾ ತೊಂದರೆ ಆಗುತ್ತೆ. ಇನ್ನು ಆರ್ಮ್ಸ್ ರೇಸ್ ಈ ತರ ಮಾಡ್ತಾ ಹೋದ್ರೆ ಆರ್ಮ್ಸ್
ವೆಪನ್ಗಳು ಇದೆಲ್ಲ ಬೆಳೀತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಕನ್ಸರ್ನ್ ಕೂಡ. ಇನ್ನು ಇದೇನು ಮಾಡಬೇಕು ಹಂಗಾರೆ ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ರೀಜನಲ್ ಕೋಆಪರೇಷನ್ನ ಕಾಪಾಡ್ಕೋಬೇಕು. ರೀಜನಲ್ಲಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಥರದ ಬ್ರಿಕ್ಸ್ ಅನ್ನೋ ಒಂದು ಆರ್ಗನೈಸೇಷನ್ ಇದೆ, ನಮ್ಮಲ್ಲೇ ಒಂದು ಬಿಮ್ಸ್ಟೆಕ್ ಅನ್ನೋದು ಇದೆ. ಈ ಥರದ ಆರ್ಗನೈಸೇಷನಲ್ಲಿ ಇದನ್ನು ಮಾಡಿಕೊಂಡು ಚರ್ಚೆಗಳು ಮಾಡಿಕೊಂಡು ರೀಜನಲ್ ಕೋಆಪರೇಷನ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ನ ಇದು ಮಾಡಬೇಕು. ಹೆಂಗೆ ಜಾಯಿಂಟ್ ಡೈಲಾಗ್ಸ್ ಮಾಡಬೇಕು ಅಥವಾ ಜಾಯಿಂಟ್ ಎಕ್ಸರ್ಸೈಸಸ್ ಕಂಡಕ್ಟ್ ಮಾಡಬೇಕು, ಈ ಥರದ್ದೆಲ್ಲ ಮಾಡಿಬಿಟ್ಟು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ನ ಮಾಡಬೇಕು. ಆಮೇಲೆ ಇಂಟರ್ನ್ಯಾಷನಲ್ ನಾರ್ಮ್ಸ್, ಆದರೆ ಇದೇನು UNCLOS ಅಂತ ಹೇಳ್ತೀವಲ್ಲ, UN ಕಾಮನ್ ಲಾಸ್ ಆನ್ ಓಷನ್ ವಾಟರ್ಸ್ ಅಂತ ಒಂದು ಇದೆಯಲ್ಲ, ಆ ಥರದ್ದೊಂದು ಅದರಲ್ಲಿ ಏನು ಮೇಂಟೈನ್ ಮಾಡಿದಾರೋ ಇಂಟರ್ನ್ಯಾಷನಲ್ ಲಾನ ಅದನ್ನು ಫಾಲೋ ಮಾಡ್ತಾ ಹೋಗಬೇಕು. ಆಮೇಲೆ ಪೀಸ್ಫುಲ್ ಯೂಸಸ್ ಆಫ್ ಇಂಡಿಯನ್ ಓಷನ್ ವಾಟರ್ ಆಗಿರ್ಬೋದು, ಅದನ್ನು ಪೀಸ್ಫುಲ್ ಯೂಸ್ ಮಾಡಬೇಕು. ತುಂಬ ಒಂದು ಬಲವಂತವಾಗಿ ಮಾಡಬಾರ್ದು, ಪೀಸ್ಫುಲ್ ಯೂಸ್ ಮಾಡಬೇಕು. ಸೊ ವೇ ಫಾರ್ವರ್ಡ್ ಏನಪ್ಪ ಅಂತಂದರೆ ಅದೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡಬೇಕು ಇಂಡಿಯನ್ ಓಷನ್ ರೀಜನಲ್ಲಿ. ಆಮೇಲೆ ಇನ್ಕ್ಲೂಸಿವ್ ಡೈಲಾಗು, ಎಲ್ಲರ ಒಂದು ಒಮ್ಮತದ ಮೇಲೆ ಏನೇ ಮಾಡೋದಿದ್ರು ಇದನ್ನು ಮಾಡಬೇಕು, ಎಲ್ಲರೂ ಸೇರಿಸ್ಕೊಂಡು ಮಾಡೋ ಅಂತ ಒಂದು ಇದನ್ನು ಮಾಡಬೇಕು. ಮತ್ತು ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ನೀವು ಉಪಯೋಗ ಮಾಡ್ಕೊಳ್ಳಿ ನಾವು ಉಪಯೋಗ ಮಾಡ್ಕೊಳ್ಳಿ ಅನ್ನೋ ಒಂದು ಸಿದ್ಧಾಂತನ ಎಲ್ಲರೂ ಕೂಡ ಅಳವಡಿಸ್ಕೋಬೇಕು. ಇದು ನಾನು ನಿಮಗೆ ಒಂದು ವ್ಯಾಲಿಡೇಷನ್ ಥರ ಕೊಟ್ಟಿರೋದು, ಇದನ್ನು ನೀವು ಬರೆದಿಟ್ಕೊಳ್ಳಿ. ನಾಳೆ ಎಕ್ಸಾಮಲ್ಲಿ ಇದನ್ನೇ ಹಾಕಿದ್ರು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದಿಷ್ಟು ಹೇಳ್ತಾ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಎಲ್ಲ ನ್ಯೂಸ್ ಆರ್ಟಿಕಲ್ಸು ಎಲ್ಲ ಫ್ಯಾಕ್ಚುಲ್ ಇರೋದು ನೋಡಿ. ಏನಂದರೆ ಕ್ಯಾನ್ ಪ್ರಿಯಂಬಲ್ ಬಿ ಅಮೆಂಡೆಡ್ ಕೀಪಿಂಗ್ ಡೇಟ್ ಇಂಟ್ಯಾಕ್ಟ್ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ದಾರೆ. ಅಂದರೆ ಡೇಟ್ನ ಇಂಟ್ಯಾಕ್ಟ್ ಇಟ್ಬಿಟ್ಟು ಪ್ರಿಯಂಬಲ್ನ ನಾವು ಎನೆಕ್ಟ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು. ಅಂದರೆ ಈಗ ನಮ್ಮದು ಏನಿದೆ November 26 ಅದೇನು ಡೇಟ್ ಇದೆಯಲ್ಲ, ಆ ಒಂದು ಅದನ್ನೇ ಇಟ್ಟುಬಿಟ್ಟು ನಾವು ಪ್ರಿಯಂಬಲ್ನ ಅಮೆಂಡ್ ಮಾಡ್ತಾ ಹೋಗ್ಬೋದಾ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇದೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಇದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಹೆಲ್ಪ್ ಆಗುತ್ತೆ. ಪ್ರಿಯಂಬಲ್ ಬಗ್ಗೆ ಕ್ವಶನ್ಸ್ ಬರ್ಬೋದು, ಇದೆಲ್ಲ ಕೇಳ್ಬೋದು. ಸೊ ಹಾಗಾಗಿ ನಿಮಗೆ ಇದು ನಮ್ಮ ಮ್ಯಾಗ್ಝಿನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇನ್ನು ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಅದು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಸ್ವಾಮಿನಾಥನ್ ಅವರು, MS ಸ್ವಾಮಿನಾಥನ್ ಅವರು, ಅಗ್ರಿಕಲ್ಚರ್ ಫೇಮಸ್, ಇದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬಾ ಒಂದು ಇದು ರೆವಲ್ಯೂಷನ್ ಕ್ರಾಂತಿಕಾರಿ ಕೆಲಸಗಳು ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಆಮೇಲೆ ಚರಣ್ ಸಿಂಗ್ ಅನ್ನೋರಿಗೆ ಸಿಕ್ಕಿದೆ. ಅದಾದಮೇಲೆ ನಮ್ಮ ಇವ್ರಿಗೆ ಸಿಕ್ಕಿದೆ, ಅವರಿಗೆ LK ಅಡ್ವಾಣಿ, ಇಂಥವ್ರಿಗೆ ತುಂಬ ಜನಕ್ಕೆ ಭಾರತ ರತ್ನ ಸಿಕ್ಕಿದೆ. ಇದು ಎಕ್ಸಾಮಲ್ಲಿ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಕೇಳ್ಬೋದು ಯಾರ್ಯಾರಿಗೆ ಕೇಳಿದ್ದಾರೆ ಅಂತ. ಇಲ್ಲ UPSCಯಲ್ಲಿ ಭಾರತ ರತ್ನದು ಎಲಿಜಿಬಿಲಿಟಿ ಏನು, ಬರೀ ಗೌರ್ಮೆಂಟ್ ಆಫೀಸರ್ಸ್ಗೆ ಅಷ್ಟೇ ಕೊಡ್ತಾರಾ, ಬೇರೆಯವ್ರಿಗೂ ಕೊಡ್ತಾರಾ, ಆಮೇಲೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಮಿನಿಮಮ್ ಎಷ್ಟು ವರ್ಷದಲ್ಲಿ, ಎಲ್ಲರಿಗೂ ಈ ಥರದ್ದೆಲ್ಲ ಕ್ವಶನ್ಸ್ ಬರ್ಬೋದು. ಇದನ್ನೆಲ್ಲ ನೀವು ನೋಡ್ತಾ ಹೋಗಿ. ನೆಕ್ಸ್ಟ್ ಅದಾದಮೇಲೆ ಕೇರಳದವ್ರು ಏನು ಮಾಡಿದ್ದಾರೆ ಅಂದರೆ, ನಮ್ಮ ದೇಶದ ಸಾಲ ಏನಿದೆಯಲ್ಲ ಆ ಸಾಲದಲ್ಲಿ ಸುಮಾರು 60% ಅಷ್ಟು ಭಾಗ ಬರೀ ಸೆಂಟರ್ನವ್ರದ್ದು ಇದೆ ಅಂತ ಅಂದ್ಬಿಟ್ಟು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಇದೊಂದು ಆರ್ಟಿಕಲ್ಲು. ಇದಿಷ್ಟಾದಮೇಲೆ ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಂತಂದರೆ, ಅನಲೈಸ್ ದ ಡ್ರೈವರ್ಸ್ ಆಫ್ ಇಂಡಿಯನ್ ಓಷನ್ ಮಿಲಿಟರೈಸೇಷನ್, ಇಟ್ಸ್ ಸೆಕ್ಯೂರಿಟಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ರಿಸ್ಕ್ ಆ್ಯಂಡ್ ಸಜೆಸ್ಟ್ ಮೆಜರ್ಸ್ ಫಾರ್ ರೀಜನಲ್ ಕೋಆಪರೇಷನ್ ಆ್ಯಂಡ್ ಪೀಸ್ಫುಲ್ ಫ್ಯೂಚರ್. 150 ಮಾರ್ಕ್ಸಿಗೆ ಬರೀಬೇಕು. ಹಿಂದೂ ಮಹಾಸಾಗರದ ಮಿಲಿಟರೀಕರಣದ ಚಾಲಕರು ಅದರ ಭದ್ರತೆ ಮತ್ತು ಪರಿಸರ ಅಪಾಯಗಳನ್ನು ವಿಶ್ಲೇಷಿಸಿ ಮತ್ತು ಪ್ರಾದೇಶಿಕ ಸಹಕಾರ ಮತ್ತು ಶಾಂತಿಯುತ ಭವಿಷ್ಯಕ್ಕಾಗಿ ಕ್ರಮಗಳನ್ನು ಸೂಚಿಸಿ. 10 ಮಾರ್ಕ್ಸಿಗೆ ಬರೀಬೇಕು 150 ವರ್ಡ್ಸಿಗೆ. ಎಲ್ಲರೂ ಬರೆದು ಇವ್ಯಾಲ್ಯೂಷನ್ ಮಾಡಿಸ್ಕೊಳ್ರಿ, ಈ ಕ್ವಶನಿಗೆ ಆನ್ಸರ್ ಬರೆದು. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ಸೆಷನ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು. ಜೈ ಹಿಂದ್, ಟೇಕ್ ಕೇರ್, ಮತ್ತೆ ಮಂಡೇ ಸಿಗೋಣ.